ನಮಸ್ಕಾರ ಕರ್ನಾಟಕ. ಸತ್ಯ ಯಾವತ್ತಿದ್ರೂ ಸತ್ಯವಾಗಿಯೇ ಇರುತ್ತೆ. ಸತ್ಯಕ್ಕೆ ನಾವು ಜ್ಞಾಪಕ ಇಟ್ಟುಕೊಳ್ಳುವ ಅವಶ್ಯಕತೆ ಇರುವುದಿಲ್ಲ. ಅದೇ ಒಂದು ಗೋವಿನ ಕಥೆ ಇದೆಯಲ್ಲ, ಹಿಂದೆ ಬಂದರೆ ಆಯಬೇಡಿ, ಮುಂದೆ ಬಂದರೆ ಒಗೆಯಬೇಡಿ, ಸತ್ಯ ಮಾತಿಗೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು ಅಂತ ಒಂದು ಗೋವಿನ ಹಾಡೇನಿದೆ. ಅದೇ ರೀತಿ ಸತ್ಯಕ್ಕೆ ಯಾವುದೂ ಮುಖವಾಡ ಇಲ್ಲ. ಸತ್ಯ ಎಲ್ಲಿ ಬೇಕಾದ್ರೆ ಅನಾವರಣ ಆಗುತ್ತೆ. SIT ಅಧಿಕಾರಿಗಳು ಹೈಕೋರ್ಟಿನ ಮುಂದೆ ಹಾಜರಾಗಿ ಈ ಧರ್ಮಸ್ಥಳದ ವಿರುದ್ಧವಾಗಿ ಷಡ್ಯಂತ್ರ ನಡೀತಾ ಇದೆ, ಧರ್ಮವನ್ನು ಡ್ಯಾಮೇಜ್ ಮಾಡೋಕ್ಕೆ, ಧರ್ಮಸ್ಥಳವನ್ನು ಡ್ಯಾಮೇಜ್ ಮಾಡೋಕ್ಕೆ, ಮತ್ತು ಇನ್ನೊಂದಷ್ಟು ಆ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವ್ರ ಫ್ಯಾಮಿಲಿನ ಡ್ಯಾಮೇಜ್ ಮಾಡಲಿಕ್ಕೆ ಅಂತ ಏನು ಐ ಥಿಂಕ್ ಸಾಮಾಜಿಕ ಜಾಲತಾಣಗಳಲ್ಲಿ ಬೊಮ್ಮಾಯಿ, BC ಪಾಟೀಲು, ಅಶೋಕ, ಗಿಳಿಯಾರು, ಕಿರಿಕೀರ್ತಿ, ಪವರ್ ಟಿವಿ ರಾಕಿ, ಆಮೇಲೆ ಸುವರ್ಣ ಟಿವಿಯ ಐ ಥಿಂಕ್ ಸಾಕಷ್ಟು ಜನ, ವೈ ನಾಟ್, ಎಲ್ಲರೂ ಒಂದೇ ವಿಚಾರ, ಈ ತನಿಖೆ ಆಗಬಾರ್ದು, ಷಡ್ಯಂತ್ರ 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 ಷಡ್ಯಂತ್ರ. ಓಕೆ, ಈ ಷಡ್ಯಂತ್ರವನ್ನು SIT ಅವರು ತನಿಖೆ ಮಾಡಿ SIT ಮುಖ್ಯಸ್ಥ ಹೈಕೋರ್ಟ್ಗೆ ತಿಳಿಸಿದ್ದಾರೆ. ಯಾವ ಯಾವ ಆರೋಪಗಳೇನು ಬಂದಿದೆ, ಷಡ್ಯಂತ್ರ ಅಂತಂದರೆ ವೀರೇಂದ್ರ ಹೆಗಡೆ ಅವರನ್ನು ಡ್ಯಾಮೇಜ್ ಮಾಡಬೇಕು, ಅಲ್ಲಿ ಹಿಂದೂ ಧರ್ಮವನ್ನು ಡ್ಯಾಮೇಜ್ ಮಾಡಬೇಕು ಅಂತ BJP ಅವರು ಹೇಳಿದ್ದು. ಅವ್ರಿಗೆ ಏನೋ ಒಂದು ಗೇಮ್ ಪ್ಲಾನ್ ಇತ್ತು ಅಂತ ಅನ್ಕೊಳ್ಳಿ. ನೋಡಿ, BJP ಅವರು ಹೇಳಿರೋ ವಿಚಾರವನ್ನ ರಾಜ್ಯ ಸರ್ಕಾರ SIT ಕಲ್ಲಿ ಎಷ್ಟು ಸೀರಿಯಸ್ ತನಿಖೆ ಮಾಡಿಸಿದೆ ಅಂತಂದ್ರೆ ಐ ಆಮ್ ಶ್ಯೂರ್ ಹೈಕೋರ್ಟ್ನ ಮುಂದೆ ಇದನ್ನ ಹೇಳಿದೆ. ಈ ರೀತಿ ಅಲಿಗೇಷನ್ಸ್ ಬಂದಿದ್ದು ನಿಜ, ನಾವು ತನಿಖೆ ಮಾಡಿದ್ದು ನಿಜ, ಬಟ್ ಆದರೆ ಯಾವುದೇ ಪುರಾವೆಗಳು ಅಲ್ಲಿ ಷಡ್ಯಂತ್ರ ನಡೆದಿದೆ ಅಂತ ಅದಕ್ಕೆ ಯಾವುದೇ ಪುರಾವೆಗಳು ಸಿಕ್ಕಿಲ್ಲ ಅಂತಂದ್ರೆ ಈಗ ಅಶೋಕನ ಕೇಳಬೇಕು, ಷಡ್ಯಂತ್ರ ಅಂತ ಹೇಳಿದ್ರಲ್ಲ, ದಾಖಲೆ ಕೊಡು, ಎವಿಡೆನ್ಸ್ ಕೊಡು ಅಂತ SIT ಮುಖ್ಯಸ್ಥರು ಅಶೋಕನಿಗೆ ನೋಟಿಸ್ ಅನ್ನ ಕೊಡಬೇಕು. ಬೊಮ್ಮಾಯಿ ಹೇಳಿದ್ರು, ಮಾಜಿ ಮುಖ್ಯಮಂತ್ರಿ, ಐ ಲವ್ ಯು ಬೊಮ್ಮಾಯಿ, ಬೊಮ್ಮಾಯಿ ಬೊಮ್ಮಾಯಿ, ಐ ಲವ್ ಯು ಬೊಮ್ಮಾಯಿ, ಬೊಮ್ಮಾಯಿ ಬೊಮ್ಮಾಯಿ, ಐ ಲವ್ ಯು ಬೊಮ್ಮಾಯಿ. ಬೊಮ್ಮಾಯಿ ಅವ್ರಿಗೆ ಹೇಳ್ಬೇಕು ದಾಖಲೆ ಕೊಡಿ ಅಂತ. ಪವರ್ ಟಿವಿ SIT ಅವರು ನೋಟಿಸ್ ಕೊಡಬೇಕು, ಅಶೋಕ್ಗೆ ನೋಟಿಸ್ ಕೊಡಬೇಕು. ಸುಮ್ಮನೆ ನೀವು ಹಂಗೋಗ್ಬಿಟ್ಟು ಹೆಂಗಾಕ್ಬಿಡ್ತೀರಾ? ಈಗ ನೀವು ಹುಡುಕರೆ ಸಿಕ್ಕಿಲ್ಲ, ಅಶೋಕ್ ಅವ್ರಿಗೆ ನೋಟಿಸ್ ಕೊಡಿ, ಅವ್ರು ದಾಖಲೆ ಕೊಡ್ತಾರೆ, ಷಡ್ಯಂತ್ರ ದಾಖಲೆ ಕೊಡ್ತಾರೆ. ನೀವ್ಯಾಕೆ ತಲೆ ಕೆಡ್ಸ್ಕೊಂತೀರಾ ಮೋಹಂತಿ ಅವರೇ? ಈಗ ಆರೋಪ ಮಾಡಿದ್ದು ವಿರೋಧ ಪಕ್ಷಗಳ ನಾಯಕರುಗಳು ಒಂದಷ್ಟು ಬಕೆಟ್ಗಳಲ್ವಾ? ಈಗ ಹೈಕೋರ್ಟ್ಗೆ ಸ್ಪಷ್ಟ ಮಾಡಿದೆ SIT, ಈ ರೀತಿ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೀತಾ ಇದೆ ಅಂತ ಏನ್ ಸಾಮಾಜಿಕ ಜಾಲತಾಣಗಳ ಅಲ್ಲಲ್ಲಿ ಆರೋಪಗಳು ಬಂತು, ಅದರ ತನಿಖೆ ಮಾಡಿದ್ರಿ, ನಮ್ಗೆ ಯಾವುದು ಸಾಕ್ಷ್ಯಗಳು ಸಿಕ್ಕಿಲ್ಲ. ಹಾಗಾಗಿ ಎಲ್ಲೋ ಒಂದು ಕಡೆ ಇದು ಮಿಥ್ಯ ಅಲ್ಲ, ಸತ್ಯ ಅಲ್ಲ ಅನ್ನೋದನ್ನ ಹೈಕೋರ್ಟ್ಗೆ SITಯ ಮುಖ್ಯಸ್ಥರು ಮಾಹಿತಿಯನ್ನ ಕೊಟ್ಟಿದ್ದಾರೆ ಅಂತ ಮಾಧ್ಯಮಗಳೆಲ್ಲ ನೋಡಿದ್ವಿ. ಅಲ್ರಿ, ಷಡ್ಯಂತ್ರ ಇದ್ರೆ ತಾನೇ ಷಡ್ಯಂತ್ರ ಸಿಕ್ಕಾಕೊಳ್ಳೋದು. ನಾವೇನಾದ್ರೂ BJP ಅವ್ರ ತರ ಎಲೆಕ್ಟ್ರಾನಿಕ್ ಬಾಂಡ್ಸ್ಗಳನ್ನ ಸೀಕ್ರೆಟ್ ಆಗಿ ಪಕ್ಷಕ್ಕೆ ದೇಣಿಗೆ ತಗೊಂಡ್ರೆ ಅದು ಎಲ್ಲೋ ಒಂದು ಕಡೆ ಷಡ್ಯಂತ್ರ ಮಾಡವ್ರೆ ಅಂತ. ಎಲ್ಲಿ ತಗೊಂಡಿದ್ದೀವಿ? ಯಾರು ಕೊಟ್ಟಿದ್ದಾರೆ? ನನಗೇನೋ ಫಂಡಿಂಗ್ ಮಾಡಿದಾರಾ? ಇಲ್ಲ ಹೋಗ್ಲಿ, ಮಹೇಶ್ ತಿಮ್ರೋಡಿಗೇನೋ ಫಂಡಿಂಗ್ ಆಗಿದ್ಯಾ? ಸಮೀರ್ಗೆ ಫಂಡಿಂಗ್ ಆಗಿದ್ಯಾ ಫುಲ್ ಡ್ಯಾಮೇಜ್ ಮಾಡ್ಬಿಡಕ್ಕೆ? ಗಿರೀಶ್ ಮಠನ್ ಅವ್ರಿಗೆ ಫಂಡಿಂಗ್ ಆಗಿದ್ಯಾ? ತೋರಿಸಿ. ಅಶೋಕ್ ತೋರಿಸ್ಬೇಕಲ್ಲ. ಈಗ SIT ಮುಖ್ಯಸ್ಥರು ಯಾರು ಷಡ್ಯಂತ್ರ ಅಂತೇಳಿ ಮಾಧ್ಯಮಗಳ ಮುಂದೆ ಆರೋಪ ಮಾಡಿದ್ರು, ಬೊಮ್ಮಾಯಿ, BC ಪಾಟೀಲು, CT ರವಿ, ನಡೆದಾಡೋ ದೇವ್ರು ಅನ್ಬಿಟ್ಟ. ಎಲ್ಲ ಗುರು, ಓಟಿ ನಡೆದಾಡೋ ದೇವ್ರು ಕರ್ನಾಟಕ ತುಂಬಾ ಬಡ್ಡಿ ವ್ಯವಹಾರ ಮಾಡ್ತಾ ಇದೆ, ನಡೆದಾಡೋ ದೇವ್ರು ಬಡ್ಡಿ ವ್ಯವಹಾರ ಮಾಡ್ತಾರೆ. ನಾವು ಓಟಿ ರವಿಗೆ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ನಡೆದಾಡೋ ದೇವರು ಅಂತಂದ್ರೆ ಬಡ್ಡಿಗೆ ಬಿಡ್ತಾರ ರವಿ? ಓಟಿ
ಮೊದಲೇ ನೀನು ಬೆಳಗ್ಗೆನೆ ಕುಡಿತೀಯಾ, ಇನ್ನು ರಾತ್ರಿನೂ ಕುಡಿದಿರ್ತೀಯಾ, ಅದು ಯಾವಾಗ ಮಾತಾಡ್ತೀಯೋ ನಮ್ಗೆ ಅರ್ಥ ಆಗಲ್ಲ. ಏನೋ ಅಲ್ಲ, ಅವನ ಪ್ರಕಾರ ಅವರು ನಡೆದಾಡೋ ದೇವರು ಬಡ್ಡಿ ಕೊಡ್ತಾರಾ ಗೊತ್ತಿಲ್ಲ, ಹೇಳ್ಬೇಕು. ನಡೆದಾಡೋ ದೇವರು ಅಂದ್ಬಿಟ್ರೆ ತುಮಕೂರಿನ ನಮ್ಮ ಸಿದ್ಧಗಂಗಾ ಸ್ವಾಮಿಗಳನ್ನ ನಡೆದಾಡ ದೇವರು ಅಂತ ಇದ್ರೆ ಒಂದು 15,000 ಜನಕ್ಕೆ ಊಟ ಆಗ್ತಾ ಇದ್ರು. ಸ್ವಾಮೀಜಿಗಳು ಯಾವತ್ತೂ ಬಡ್ಡಿ ವ್ಯವಹಾರ ಮಾಡಿಲ್ಲ, ಸ್ವಾಮೀಜಿಗಳು ಹಣಕ್ಕೆ ಆಸೆ ಬಿದ್ದಿಲ್ಲ, ಅಲ್ಲಿ ಮಠದಲ್ಲಿ ಎಲ್ಲೂ ಕೊಲೆಗಳಾಗಿಲ್ಲ ಈ ರೀತಿ. ಅದಕ್ಕೆ ನಾವು ಅವ್ರನ್ನ ನಡೆದಾಡ ದೇವರು ಅಂತ ಇವತ್ತು ಹೇಳ್ತೀವಿ. ಇವನು ಓಟಿ ರವಿ ಧರ್ಮಸ್ಥಳ ವೀರೇಂದ್ರ ಹೆಗಡೆನ ನಡೆದಾಡೋ ದೇವರು. ಯಾವ ಕಾಲ್ಪನಿಕ ಕಾಲದಲ್ಲಿ ಇದೆಯಾ ಗುರು ನೀನು? ನಡೆದಾಡೋ ದೇವರು ಬಡ್ಡಿಗೆ ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಧರ್ಮಸ್ಥಳದ ಬಡ್ಡಿ ದುಡ್ಡು ಓಡಾಡ್ತದೆ. ನಾವಿವಾಗ ಅದನ್ನ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ಗೆ ಬರ್ದಿದ್ದೀವಿ. ಮನಿ ಲಾಂಡ್ರಿಂಗ್ ಅಲ್ಲಿ ಇವರ ಸಂಸ್ಥೆಗಳನ್ನ ತನಿಖೆ ಮಾಡಿ ಅಂತೇಳಿ ವಿ ಆಲ್ರೆಡಿ ಫೈಲ್ಡ್ ಎ ಕಂಪ್ಲೇಂಟ್ ಟು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್, ಡೈರೆಕ್ಟರ್ ಜನರಲ್ ಆಫ್ ಇನ್ಕಮ್ ಟ್ಯಾಕ್ಸ್, ಸಿಬಿಡಿಟಿ ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸಸ್, ಡೈರೆಕ್ಟರೇಟ್ ಆಫ್ ರೆವಿನ್ಯೂ ಇಂಟೆಲಿಜೆನ್ಸ್, ಎಕನಾಮಿಕ್ ಅಫೆನ್ಸ್ ವಿಂಗ್ ಸಿಬಿಐ. ಮೋದಿ ಅವ್ರಿಗೂ ಒಂದು ಕಾಪಿ ಹಾಕಿದೀವಿ ಇರ್ಲಿ ಅಂತ, ಸಿದ್ದರಾಮಯ್ಯನವ್ರಿಗೊಂದು ಕಾಪಿ, SITಗೊಂದು ಕಾಪಿ, ಎಲ್ಲ ಹಾಕಿದ್ದೀವಿ. ಅಲ್ಲ ಗುರು, ನಡೆದಾಡ ದೇವರು ಕರ್ನಾಟಕದಲ್ಲಿ ಬಡ್ಡಿ ಕೊಡ್ತದ? ದೇವ್ರ ನಡೆದಾಡ ದೇವರು ಅಂತಂದ್ರೆ ದೇವರು ಈ ಒಂದು ಎಂಟೈರ್ ಬ್ರಹ್ಮಾಂಡವನ್ನ ಸೃಷ್ಟಿಕರ್ತ. ನೀವು ನಡೆದಾಡ ದೇವರು ಅಂತಂದ್ರೆ ನಡೆದಾಡ ದೇವರಿಗೆ ಆಸೆ ಇರಬಾರ್ದು. ಇರೋ ಬರ ಒಂದ್ ಕೆಲಸ ಮಾಡು. ಈಗ ಒಂದು ಆಪ್ಷನ್ ನಡೆದಾಡ ದೇವರು ಅಂತ ಹೇಳ್ದಲ್ಲ, ಒಂದ್ ಕೆಲಸ ಮಾಡ್ಸು. ವೀರೇಂದ್ರ ಹೆಗಡೆ ಅವ್ರಿಗೆ 1,000 ಕೋಟಿ ರೂಪಾಯಿ ಆಸ್ತಿ ಇದೆ. ಅರ್ಧ ಆಸ್ತಿನ ಕರ್ನಾಟಕದ ಬಡವರಿಗೆ ಬರ್ಸುಗುರು. ನಾನು ಖಂಡಿತವಾಗಿ ನಾನೇ ಹೇಳ್ತೀನಿ, ಧರ್ಮಸ್ಥಳದ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ದೇವ್ರೇ ಅಂತ. ಅವರ ಅರ್ಧ ಆಸ್ತಿನ ಒಂದ್ ಕೆಲಸ ಮಾಡ್ಸು. ಓಟಿ ಸಿಟಿನ ಓಟಿನ ಗುರು, ಕನ್ಫ್ಯೂಷನ್ ಇದೆ, ಬೇಜಾರು ಮಾಡ್ಕೊಂಬಿಡಿ. ಆಮೇಲೆ ಅದನ್ನ ನೀವು ಓಟಿ ಅಂತ ಓಟಿ ಅಂದ್ರೆ ಅದನ್ನ ಓಟಿನೂ ಇದೆ, ಡ್ರಿಂಕ್ಸ್, ಅದು ಬೇರೆ ವಿಚಾರ. ಓಕೆ, ನಮ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ನಡೆದಾಡ ದೇವ್ರ ಹತ್ರ ಇರುವಂತ ಆಸ್ತಿನ ಕರ್ನಾಟಕದ ಬಡವರಿಗೆ 50% ಬರ್ಸುಗುರು. ನಾನೇ ಖಂಡಿತವಾಗಿ ಹೇಳ್ತೀನಿ, ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ನಡೆದಾಡ ದೇವರು ಅಂತ. ಈಗ ಬಡ್ಡಿ ವಿಚಾರಕ್ಕೆ ಬಂದರೆ, ಬಡ್ಡಿ ವಿಚಾರನ ಮನಿ ಲಾಂಡ್ರಿಂಗ್ ಆಕ್ಟ್ ಅಲ್ಲಿ ಆಡಿಟ್ ಮಾಡಿ, ತನಿಖೆ ಮಾಡಿ, ಇವರ ಸಂಸ್ಥೆಗಳನ್ನ ವೆರಿಫೈ ಮಾಡಿ ಅಂತ ಡೈರೆಕ್ಟರ್ ಜನರಲ್ ಆಫ್ ಇನ್ಕಮ್ ಟ್ಯಾಕ್ಸ್, ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸಸ್, DRI ಡೈರೆಕ್ಟರೇಟ್ ಆಫ್ ರೆವಿನ್ಯೂ ಇಂಟೆಲಿಜೆನ್ಸ್, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್. ಯಾಕಂದ್ರೆ ಬಡ್ಡಿ ವ್ಯವಹಾರ ಕ್ಯಾಶ್ ಅಲ್ಲಿ ನಡೀತಾ ಇದ್ರೆ ಮನಿ ಲಾಂಡ್ರಿಂಗ್ ಆಕ್ಟ್ ಅಪ್ಲಿಕಬಲ್ ಆಗುತ್ತೆ. ಧರ್ಮಸ್ಥಳದ್ದು ಬ್ಯಾಂಕ್ ಬಡ್ಡಿ ಕೊಡಬಹುದಾ? ಪ್ರಾವಿಷನ್ ಇದೆಯಾ? RBI ಪ್ರಾವಿಷನ್. ಈ ರೀತಿ ಬಡ್ಡಿ ಕೊಡೋ ಜಾಗಗಳಲ್ಲಿ ಹಿಂಸೆ ಕೊಡಬಹುದಾ? ರೌಡಿಗಳನ್ನ ಬಿಟ್ಟು ರಿಕವರಿ ಮಾಡಬಹುದಾ? RBI ಗೈಡ್ಲೈನ್ಸ್ ಫಾಲೋ ಮಾಡ್ದಿರಾ ಬಡ್ಡಿ ವ್ಯವಹಾರನ ನಡೆಸಬಹುದಾ? ನಡೆಸಿದ್ರೆ ಡೆಫಿನೆಟ್ಲಿ ಆಡಿಟ್ ಆಗ್ಬೇಕಾಗತ್ತೆ. ಎಷ್ಟು 1,000 ಕೋಟಿ ದುಡ್ಡಿದೆ ಕರ್ನಾಟಕದಲ್ಲಿ, ಧರ್ಮಸ್ಥಳದ್ದು ಎಲ್ಲಿಂದ ಬರ್ತಾ ಇದೆ? ಆಡಿಟ್ ಮಾಡ್ಲಿ, ಲೆಕ್ಕಾಚಾರ ಇನ್ಕಮ್ ಟ್ಯಾಕ್ಸ್ಗೆ ಕೊಡ್ಲಿ, ಡೈರೆಕ್ಟರ್ ಜನರಲ್ ಆಫ್ ಇನ್ಕಮ್ ಟ್ಯಾಕ್ಸ್ಗೆ ಕೊಡ್ಲಿ, CBDT ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ಗೆ ಅದನ್ನು ಕೊಡ್ಲಿ. ಷಡ್ಯಂತ್ರ ಇಲ್ಲಂತೆ. ಈಗ ಷಡ್ಯಂತ್ರ ಅಂತ ಬೊಮ್ಮಾಯಿ ಹೇಳಿದ್ರು, ಅಶೋಕ್ ಹೇಳ್ದ, BC ಪಾಟೀಲ್ ಹೇಳಿದ್ರು, BJP ಹೇಳಿದ್ರು, ಗಿಳಿಯಾರ್ ಹೇಳ್ದ, ಕಿರಿಕೀರ್ತಿ ಹೇಳ್ದ, ಪವರ್ ಟಿವಿಯನ್ನು ಹೇಳ್ದ, ಸುವರ್ಣ ಅಜಿತ್ ಹನುಮಕ್ಕನವರು ಜೈನ್ ಅವರೇ ಹೇಳಿದ್ರು. ಈಗ ತೋರಿಸಿ ಷಡ್ಯಂತ್ರದ ಯಾವುದೇ ಎವಿಡೆನ್ಸ್ SIT ಅವರಿಗೆ ಸಿಕ್ಕಿಲ್ಲಂತೆ. ಇದ್ರೆ ತಾನೇ ಷಡ್ಯಂತ್ರ. ನಾನ್ ಮಾತಾಡಿದ್ರೆ ಷಡ್ಯಂತ್ರ, ಮಹೇಶ್ ತಿಮ್ರೋಡಿ ಮಾತಾಡಿದ್ರೆ ಷಡ್ಯಂತ್ರ, ಗಿಳಿಯಾರ್ ಮಾತಾಡಿದ್ರೆ ಷಡ್ಯಂತ್ರ ಅಲ್ಲ. ಈಗ ಅವನ್ ನೋಡಿ, ಈಗ ನಮಗ್ ಬೇಕಾಗಿರೋದೇನು ಅಂತಂದ್ರೆ, ನಾವು ಕೂಡ ಕಂಪ್ಲೇಂಟ್ ಅನ್ನ ಫೈಲ್ ಮಾಡಿದೀವಿ. ಪವರ್ ಟಿವಿ, ರಾಕೇಶ್ ಶೆಟ್ಟಿ, ಅಶೋಕ, ವಿಶ್ವನಾಥ, ಇವನು ವಿಜೇಂದ್ರ, ಗಿಳಿಯಾರ್, ಕಿರಿಕೀರ್ತಿ, ಇವನ್ನ ಬಿಟ್ಬಿಡೋಣ, ಮಧುಗಿರಿ ಮೋದಿ ಬಿಟ್ಬಿಡೋಣ. ಅವ್ನು ಮೊದಲೇ ತೊಂದರೆ ಅವನೇ, ಸುಮ್ಮನೆ ಒಂದ್ ರೌಂಡ್ ಹೋಗಿ ಹಿಂದೂ ಅಂತ ಹೇಳ್ಕೊಂಡು ವಾಪಸ್ ಬಂದ, ಇರ್ಲಿ, ಅವನ್ನ ಬೇಡ. ಅವನ್ನ ಬಿಟ್ಟು ಮಿಕ್ಕಿದ ಎಲ್ಲರಿಗೂ ಏನ್ ಇಂಟ್ರೆಸ್ಟ್? ವಿಶ್ವನಾಥ್ ಅವ್ರ ಬಗ್ಗೆ ಮಾತಾಡಬೇಕು ಅಂತಂದ್ರೆ 36 ಎಕರೆ ಜಾಗನ ಯಲಂಕದಲ್ಲಿ ಸುಮಾರು 100 ಕೋಟಿ ಬೆಳೆ ಬಾಳ ಜಾಗನ ಸುರೇಂದ್ರ ಜೈನ್ ಕೊಡ್ಸವ್ರೆ. ಕನೆಕ್ಟಿವಿಟಿ ಬರ್ತದೆ. ವಿಜೇಂದ್ರದ ಏನ್ ಕನೆಕ್ಟಿವಿಟಿ ಧರ್ಮಸ್ಥಳಕ್ಕೆ ಅಂತಂದ್ರೆ 2010ರಲ್ಲಿ 106 ಕೋಟಿ ಬೆಲೆ ಬಾಳ ಯಲಂಕದ ಗೌರ್ಮೆಂಟ್ ಸರ್ಕಾರಿ ಜಮೀನನ್ನ ಇದೇ ಸುರೇಂದ್ರ ಜೈನ್ಗೆ, ಧರ್ಮಸ್ಥಳದ ಸುರೇಂದ್ರ ಜೈನ್ಗೆ
ಡಿನೋಟಿಫೈ ಮಾಡ್ಕೊಡ್ತಾರೆ, ಅವ್ರದ್ದು ವ್ಯವಹಾರನೇ. ಈಗ ಷಡ್ಯಂತ್ರ ಅಂತ ಹೇಳ್ತಾರಲ್ಲ, ಇವ್ರಗಳದ್ದು ವ್ಯವಹಾರನೇ ಐತೆ. ಆ ವ್ಯವಹಾರಕ್ಕೋಸ್ಕರನೇ ಆ ಧರ್ಮಸ್ಥಳದಲ್ಲಿ ತನಿಖೆ ಮಾಡಬೇಡಿ ಅಂತ ಇವರೆಲ್ಲ ಅಡ್ಡ ನಿಂತಿರೋದು. ವಿಶ್ವ MLA ವಿಶ್ವ, ಯಡಿಯೂರಪ್ಪ, ವಿಜೇಂದ್ರ, ಯಡಿಯೂರಪ್ಪನೇ ಡಿನೋಟಿಫೈ ಮಾಡಿಕೊಟ್ಟಿದ್ದು ಧರ್ಮಸ್ಥಳದ ಯಲಹಂಕ ಜಮೀನ. ಹಂಗಾಗಿ ಇವ್ರದ್ದು ವ್ಯವಹಾರ ಇದೆ. ಸೊ ಇದನ್ನ ತನಿಖೆ ಮಾಡಿ. SIT ಅವರು ಯಾಕೆ ಮಾಡಬಾರ್ದು? ಅವರು ಷಡ್ಯಂತ್ರ ಅಂತಂದ್ರೆ ನಮ್ಮನ್ನ ಕರೆದು FIR ಹಾಕೋದು, ಇನ್ನೊಬ್ಬನ ಕರೆದು FIR ಹಾಕೋದು, ಇವನನ್ನ ಯಾರನ್ನ ಇವನನ್ನ ಸಮೀರ್ ಮೇಲೆ FIR ಹಾಕೋದು, ಮಹೇಶ್ ತಿಮ್ರೋಡಿ ಮೇಲೆ FIR ಹಾಕೋದು. ಈಗ ಇವ್ರುಗಳು ವ್ಯವಹಾರನೇ ಮಾಡಿ ಡಾಕ್ಯುಮೆಂಟ್ ಸಮೇತ ಅವರಲ್ಲ. ಯಡಿಯೂರಪ್ಪ, ವಿಶ್ವ, ವಿಜೇಂದ್ರ. ಐ ಥಿಂಕ್ ದ ಗವರ್ಮೆಂಟ್ ಶುಡ್ ಕಂಡಕ್ಟ್ ಎನ್ ಎನ್ಕ್ವೈರಿ. ಈ ಗಿಳಿಯಾರ್ಗೂ ಧರ್ಮಸ್ಥಳಕ್ಕೂ ಏನ್ ಸಂಬಂಧ? ಇವನ್ ಯಾಕೆ ಅವ್ರ ಪರವಾಗಿ ವಹಿಸ್ತಾ ಇದ್ದಾನೆ? ಅವ್ರ ಹತ್ರನ ದುಡ್ಡುಗಿಡಿಸ್ಕೊಂಡು ಇದನ್ನೆಲ್ಲ ಮಾತಾಡ್ತಾ ಇದ್ದಾನ? ತನಿಖೆ ಮಾಡಿ. ಕಿರಿಕೀರ್ತಿಗೆ ಫಂಡಿಂಗ್ ಆಗ್ತಾ ಇದೆಯಾ ಧರ್ಮಸ್ಥಳದಲ್ಲಿ? ತನಿಖೆ ಮಾಡಬೇಕು ಸರ್ಕಾರ. ಬರೀ ನಮ್ಮ ಮೇಲೆ ತನಿಖೆ ಮಾಡೋದಲ್ಲ, ಇವ್ರ ಮೇಲೆ ತನಿಖೆ ಮಾಡಬೇಕು. ಆರ್ ಅಶೋಕ್ಗೆ ಎಲೆಕ್ಷನ್ಗೋ ಬೇರೆದಕ್ಕೆ ಯಾವ್ದಕ್ಕೂ ಫಂಡಿಂಗ್ ಆಗ್ತಾ ಇದೆಯಾ? ಆರ್ ಅಶೋಕ್ಗೂ ಧರ್ಮಸ್ಥಳಕ್ಕೂ ಅಡ್ಡ ಬರ್ತಾ ಇರೋದಕ್ಕೂ ಏನ್ ಸಂಬಂಧ? ತನಿಖೆ ಮಾಡಿ, ನಮ್ಮ ಮೇಲೆ ತನಿಖೆ ಮಾಡಿ. ಈಗ SIT ಹೇಳ್ತಾ ಇದೆ ಯಾವುದೇ ಷಡ್ಯಂತ್ರದಲ್ಲಿ ಯಾವುದೇ ಸಾಕ್ಷಿ ಇಲ್ಲ ಅಂತ. ಈಗ ಇವ್ರುಗಳಿಗೆ ಫಂಡಿಂಗ್ ಆಗ್ತಾ ಇದೆಯಾ? ಧರ್ಮಸ್ಥಳದವರಿಂದ ಏನೋ ಕಿರಿಕೀರ್ತಿಗೆ, ಗಿಳಿಯಾರ್ಗೆ, ಅಶೋಕ್ಗೆ, ವಿಜೇಂದ್ರನ್ಗೆ, ವಿಶ್ವಂದು ಮತ್ತೆ ಯಡಿಯೂರಪ್ಪಂದು ಕನೆಕ್ಟಿವಿಟಿ ಇದೆ. ಸೊ ಸುರೇಂದ್ರ ಜೈನ್ಗೆ ಜಮೀನ ಡಿನೋಟಿಫೈ ಮಾಡಿಕೊಟ್ಟವ್ರೆ ಇಲ್ಲಿ ಯಲಹಂಕದ್ದು. ಹಂಗಾಗಿ ಕನೆಕ್ಟಿವಿಟಿ ಇದೆ. ಈಗ ಇವ್ರ ಕನೆಕ್ಟಿವಿಟಿ ಇದೆಯಲ್ಲ, ಇವ್ರನ್ನ ತನಿಖೆ ಮಾಡಿ. ಯಾಕೆ ಮಾಡಬಾರ್ದು? SIT ಯಾಕೆ ಮಾಡಬಾರ್ದು? ಆಮೇಲೆ ನಿನ್ನೆವರೆಗೂ 7-8 ಅಸ್ಥಿ ಪಂಜರ ಸಿಕ್ಕಿದೆ. ವಿಠಲ್ ಗೌಡನ ಕರ್ಕೊಂಡು ಹೋಗಿದ್ರು. ಇವತ್ತು ವಿಠಲ್ ಗೌಡನ SIT ಅವ್ರು ಕರ್ಕೊಂಡು ಹೋಗಿಲ್ಲ. ಯಾಕೆ ಅಂತಂದ್ರೆ ವಿಠಲ್ ಗೌಡ ಬಂದು ಫೇಸ್ಬುಕ್ ಅಲ್ಲಿ ಲೈವ್ ಅಲ್ಲಿ ಹೇಳ್ಬಿಡ್ತಾನೆ. ಹಂಗಾಗಿ ವಿಠಲ್ ಗೌಡನ್ ಕರ್ಕೊಂಡೋಗಿಲ್ಲ. ವಿಠಲ್ ಗೌಡನ್ ಕರ್ಕೊಂಡು ಹೋಗ್ತೀರಾ, ಒಳಗಡೆ ಸಿಕ್ಕ ಮೂಳೆಗಳನ್ನೇನಾದ್ರು ಇವ್ರು ಸುಟ್ಕಿಟ್ ಹಾಕ್ಬಿಟ್ರೆ SIT ಅವ್ರು ನಂಬಕ್ಕಾಗಲ್ಲ. ಅವ್ರನ್ನ ನಂಬಕ್ಕೆ ಆಗೋದಿಲ್ಲ. SIT ಅವ್ರನ್ನ ನಂಬಕ್ಕೆ ಆಗೋದಿಲ್ಲ. ವಿಶ್ವ MLA ವಿಶ್ವ, ಗಿಳಿಯಾರ್ ವಸಂತ ಗಿಳಿಯಾರ್, ಇವ್ರಲ್ಲಿ ಏನ್ ಕನೆಕ್ಟಿವಿಟಿ ಇದೆ ಅಂತ ನಾವು ದಾಖಲೆ ಸಮೇತ ಕೊಡ್ತೀವಿ. ವಿಶ್ವನ್ಗೋ, ಯಡಿಯೂರಪ್ಪನ್ಗೋ, ವಿಜೇಂದ್ರ ಅವ್ರ ಯಡಿಯೂರಪ್ಪನ ಮಗ ಯಡಿಯೂರಪ್ಪನೇ ಧರ್ಮಸ್ಥಳಕ್ಕೆ ಡಿನೋಟಿಫೈ ಮಾಡಿಕೊಟ್ಟಿದ್ದು. ಯಲಹಂಕದ 106 ಕೋಟಿ ಬೆಲೆ ಬಾಳೋ ಸರ್ಕಾರಿ ಜಮೀನ, ನೋಟಿಫಿಕೇಶನ್ ಆಗಿರೋ ಜಮೀನ ಸುರೇಂದ್ರ ತಗೊಳ್ತಾನೆ. ಅದನ್ನ ಡಿನೋಟಿಫೈ ಮಾಡಿಕೊಡದೆ ಯಡಿಯೂರಪ್ಪ. ಸಿದ್ದರಾಮಯ್ಯನವ್ರ ಸರ್ಕಾರ ಯಡಿಯೂರಪ್ಪನ, ಕರುಣಾಕರ್ ರೆಡ್ಡಿನ, MLA ವಿಶ್ವನಾಥನ್ನ, ಸುರೇಂದ್ರ ಜೈನ್ ತನಿಖೆ ಮಾಡಬೇಕು. ದಾಖಲೆ ಇದೆ. ಇವರು 4 ಜನ ಬಿಸ್ನೆಸ್ ಮಾಡ್ಕೊಂಡಿದ್ರು. ಅದಕ್ಕೋಸ್ಕರನೇ ವಿಶ್ವ 300 ಕಾರ್ ತಗೊಂಡು 400 ಕಾರ್ ತಗೊಂಡು ಹೋಗಿದ್ದು. ಆ 1 ಕೋಟಿ ರೂಪಾಯಿ ಎಲ್ಲಿಂದ ಬಂತು ಅಂತ ಲೋಕಾಯುಕ್ತಕ್ಕೆ ಫೈಲ್ ಮಾಡಿದ್ದೀನಿ ಕಂಪ್ಲೇಂಟ್. ವಿ ಆರ್ ಡೀಲಿಂಗ್ ದೆಮ್ ವಿತ್ ರೈಟಿಂಗ್. ನಾವು ಬಾಯಲ್ಲೇ ಮಾತಾಡ್ತಾ ಇಲ್ಲ. ಎಲ್ಲ ಕಂಪ್ಲೇಂಟ್ಗಳನ್ನ ಹಾಕಿ ನಮ್ಮ ಆಫೀಸಿಂದ ಚೆನ್ನಾಗಿ ಅರ್ದು ಲಾಕ್ ಮಾಡಿ ಇಟ್ಕೊಂಡಿದ್ದೀವಿ. ಸರ್ ಬೆಳಿಗ್ಗೆ ಒಂದು ಸಾಂಗ್ ಆಡಿದ್ರಲ್ಲ, ಯಾವ್ದದು ಹೇಳ್ರಿ, ಮರ್ತೋಗ್ಬಿಡ್ತೀನಿ, ಸ್ವಲ್ಪ ಹೇಳ್ತಾ ಇರ್ತೀನಲ್ಲ. ಆಮೇಲೆ ಕಮಿಂಗ್ ಬ್ಯಾಕ್ ಟು, ನನಗಿವತ್ತು SIT ಇಂದ ಕಾಲ್ ಬಂದಿತ್ತು. ಇನ್ಸ್ಪೆಕ್ಟರ್ ಮಂಜುನಾಥ್ ಅವರು ಫೋನ್ ಮಾಡಿದ್ರು. ಏನ್ ವಿಚಾರಕ್ಕೆ ಅಂತ ಕೇಳ್ತೀರಾ? ನಾನು ಗೋವಾದಲ್ಲಿ ಐ ಥಿಂಕ್ ಧರ್ಮ ಹೆಬ್ಬಿನಕಟ್ಟಿ ಅಂತ ಒಬ್ಬ ವ್ಯಕ್ತಿ 2010ರಲ್ಲಿ ಮಿಸ್ ಆಗಿರ್ತಾನೆ. ಅವರು ನನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಗೋವಾದಿಂದ. ಆ ಕಂಪ್ಲೇಂಟ್ ಅನ್ನ ಅವ್ರ ಪರವಾಗಿ ನಾನು SIT ಕಳ್ಸಿದ್ದೀನಿ. ಅವ್ರು ಹೇಳ್ತಾರೆ, ಈಗ ಬೆಳಗ್ಗೆ SIT ಇಂದ ಇನ್ಸ್ಪೆಕ್ಟರ್ ಮಂಜುನಾಥ್ ಅವರು ನನಗೆ ಫೋನ್ ಮಾಡಿದ್ರು. ಅವ್ರು ಏನ್ ಹೇಳಿದ್ರು ಅಂತಂದ್ರೆ, ಅದೇ ಸರ್ ಸಿಕ್ಕಿಲ್ಲ ಅದು ಅಂತಂದ್ರು. ನಾನು ಹೇಳಿದೆ, ಬಂಗ್ಲೆಗುಡ್ದಲ್ಲಿ ಆಯ್ತಾ ಇದ್ದೀರಲ್ಲ, ರಾಶಿ ಬಿದ್ದಿಯಂತೆ, ಅದ್ ಯಾವ್ದನ ಧರ್ಮುಂದೆ, ಬಂಗ್ಲೆಗುಡ್ದಲ್ಲಿ ಧರ್ಮುಂದೆ ಏನಾದ್ರು ಬಾಡಿ ಸಿಕ್ಬೋದು, ಒಂದ್ ಎತ್ಕೊಡ್ರಿ ಪ್ಲೀಸ್ ಅಂತ ಹೇಳಿದೀನಿ. ಅವರು ಸರ್ ಹಂಗೆಲ್ಲ ನಾವು ಎತ್ಕೊಡಕ್ಕಾಗಲ್ಲ, DNA ಟೆಸ್ಟ್ ಮಾಡ್ಬೇಕಾಗುತ್ತೆ ಅಂದ್ರು. DNA ಟೆಸ್ಟ್ ಮಾಡಿ ಮಂಜುನಾಥ್ ಗೌಡ್ರೆ ನಮ್ಗೇನ್ ಸಮಸ್ಯೆ ಇಲ್ಲ ಸರ್, ಇದನ್ನ ಕ್ಲೋಜರ್ ಮಾಡ್ಬೇಕಲ್ಲ. ಕ್ಲೋಜರ್ ಮಾಡಕ್ ಆಗಲ್ಲ. ಯಾಕೆ ಅಂತಂದ್ರೆ ಆ ಬಾಡಿ ಸಿಗ್ಲೇಬೇಕು. ಸಿ ರಿಪೋರ್ಟ್ ಹಾಕಿದ್ದಾರೆ. ಎಲ್ಲ ಆಲ್ಮೋಸ್ಟ್ 472 ಬಾಡಿಗಳು ಕೂಡ ಸಿ ರಿಪೋರ್ಟ್ ಹಾಕೋರೆ. ಸಿ ರಿಪೋರ್ಟ್ ಅಂದ್ರೆ ಏನು? ಸಿಕ್ಕಿಲ್ಲ ಅಂತ. ಬಂಗ್ಲೆಗುಡ್ಡದಲ್ಲಿರೋ ಬಾಡಿಗಳು ಯಾರ್ದು? ಧರ್ಮ, ನಾನ್ ಕೊಟ್ರ ಕಂಪ್ಲೇಂಟ್ ಧರ್ಮ ಹೆಬ್ಬಿನ ಕಟ್ಟಿ ಅವ್ರದ್ದು ಇರ್ಬೋದಲ್ವಾ ಅಲ್ಲಿ. ಹಂಗಾಗಿ ಮಂಜುನಾಥ್ ಹೇಳ್ದೆ, ಇವ್ರಿಗೆ
ಇನ್ಸ್ಪೆಕ್ಟರ್ ಮಂಜುನಾಥ್ಗೆ ಹಂಗೆಲ್ಲ ಕ್ಲೋಸರ್ ಮಾಡಕ್ಕಾಗಲ್ರಿ, ಅದು ಹುಡುಕ್ಲೇಬೇಕು ನೀವು. ಸಿ ರಿಪೋರ್ಟ್ ಎಲ್ಲ ಹಾಕಕ್ಕಾಗಲ್ಲ. ಸಿ ರಿಪೋರ್ಟ್ ಹೆಂಗ್ ಹಾಕ್ಬಿಡ್ತೀರಾ? ಬಂಗ್ಲೆ ಕೊಡ್ತಲ್ಲಿ ಬಿಸಾಕವ್ರಲ್ಲ, ಹೋಗಿ ಎತ್ಕೊಂಬನ್ನಿ ಅಂತ ಹೇಳಿದ್ದೀನಿ. ಓಕೆ, ಮುತ್ತು ಕೊಡಗೇಳಿ ಮುತ್ತು ನೋಡಿ ಎಷ್ಟು ಕಿಕ್ಕು. ಕೊಡಗೇಳಿ ಮುತ್ತುರಾಜಂದು ಏನಾಯ್ತು ಅಂತ ಕೇಳೋಣ. ACP ಅವರು ಎನ್ಕ್ವೈರಿ ಕಂಡಕ್ಟ್ ಮಾಡ್ತಾ ಇದಾರೆ ಕೊಡಗೇಳಿ ಇನ್ಸ್ಪೆಕ್ಟರ್ ಮೇಲೆ. ಕಂಪ್ಲೇಂಟ್ ಹೋಗಿದ್ದು, ನಾನು ಹೋಗಿದ್ದೆ. ಮುತ್ತು ಗೊತ್ತಿಲ್ಲ, ಮುತ್ತುದ್ ಏನಾಯ್ತು ಗೊತ್ತಿಲ್ಲ, ವಿಚಾರಣೆ ಮಾಡ್ಕೊಂಡು ಹೇಳ್ತೀನಿ. ಬಟ್ ಈಗ ಸದ್ಯಕ್ಕೆ ಧರ್ಮಸ್ಥಳದ ವಿಚಾರಕ್ಕೆ ಬರೋಣ. ಈ 7 ಬೋರ್ಡ್ಗಳು ಯಾರ್ದು ಅಂತ ಏನ್ ಪ್ರೋಸೆಸ್ ಮಾಡ್ತದೆ ಸರ್ಕಾರ, SIT ಏನ್ ಪ್ರೋಸೆಸ್ ಮಾಡ್ತಾರೆ, 7 ಜನ ಯಾರ್ದು ಅಂತ. ಈಗ ನೋಡಿ, ನಮ್ದೇ ಗೋವಾದಿಂದ ಧರ್ಮ ಎಬ್ಬಿನ ಕಟ್ಟಿ ಅವಂದೇ ಸಿಕ್ಕಿಲ್ಲ ಬಾಡಿ, ಸಿ ರಿಪೋರ್ಟ್ ಹಾಕಿದ್ದಾರೆ. ಅದಂಗ್ ನೀವು ಸಿ ರಿಪೋರ್ಟ್ ಹಾಕ್ಬಿಡ್ತೀರಾ? ಏನ್ ಆಕಾಶ ತಿನ್ಕೊಂತ, ಭೂಮಿ ನುಂಗಂತ ಏನಾಯ್ತು ಹೇಳ್ಬೇಕಲ್ಲ ಪೊಲೀಸರು. ಸಿ ರಿಪೋರ್ಟ್ ಯಾವುದೇ ಮಿಸ್ಸಿಂಗ್ ವ್ಯಕ್ತಿ ಕೇಳಲಿ, ಧರ್ಮಸ್ಥಳ ಪೊಲೀಸರು ಸಿ ರಿಪೋರ್ಟ್ ಅಂದ್ರೆ ಸಿಕ್ಕಿಲ್ಲ ಸಿರುಂಡೆ ಅಂತ. ಹಂಗಾಗ್ಬಿಟ್ರೆ ಹೆಂಗೆ ಗುರು ಕತೆ ಇವಾಗ? ಹೆಂಗೆ ಗುರು? ಓಟೆ ಎಲ್ಲ ಹೋದೆ ನಡೆದಾಡೋ ದೇವ್ರು ಅಂತೆ, ಬಡ್ಡಿಗೆಲ್ಲ ಬಿಡ್ತಾರೆ ನಡೆದಾಡೋ ದೇವ್ರು. ಎಕ್ಸ್ಪ್ಲೈನ್ ಮಾಡಲ್ಲ, ಲಾಜಿಕಲ್ ಆಗಿ ಕೇಳೋಣ. ನಡೆದಾಡೋ ದೇವ್ರಂತೆ ಗುರು, ಏನ್ ಮಾಡೋಣ? OT ಪ್ರಕಾರ ನಡೆದಾಡೋ ದೇವ್ರು. ಈಗ ನಡೆದಾಡೋ ದೇವ್ರು ಕರ್ನಾಟಕ ತುಂಬಾ ಬಡ್ಡಿ ಕೊಟ್ಟಿದೆ. ಈಗ ಇದ್ರ ಬಗ್ಗೆ ನಾವು ಆಲ್ರೆಡಿ ಇನ್ಕಮ್ ಟ್ಯಾಕ್ಸ್ಗೆ DGITಗೆಲ್ಲ ಕೊಟ್ಟಿದೀವಿ. ಏನ್ ಗುರು, ಏನ್ ಬೇಕಾದ್ರೆ ಮಾತಾಡ್ತಾರೆ ಈ ಬಿಜೆಪಿಯವರು, ಏನ್ ಬೇಕಾದ್ರೆ ಲಿಂಕ್ ತಂದ್ಬಿಡ್ತಾರೆ. ನಡೆದಾಡೋ ದೇವ್ರು ಅಂತ. ನಡೆದಾಡೋ ದೇವ್ರು ಕರ್ನಾಟಕದಲ್ಲಿ ಬಡ್ಡಿಗೆ ಹೆಂಗ್ ಕೊಟ್ಟೈತೆ ಆ ಸಾಲ ಎಲ್ಲ ಬಿಟ್ಬಿಡ್ತೀನಿ ಅಂತ ಹೇಳು, ನಾನ್ ಬೇಕಾದ್ರೆ ಒಪ್ಪಿಸ್ತೀನಿ ಜನಗಳಿಗೆ. ನಾವೇ ದೇವ್ರು ಅಂದ್ಬಿಡ್ತೇವೆ. ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರು ಜೈವಾಗಲಿ. ವೀರೇಂದ್ರ ಹೆಗ್ಗಡೆ ಅವರು ಅವರ ಆಸ್ತಿನಲ್ಲಿ 50% ಬಡವರಿಗೆ ಬರ್ಕೊಟ್ರೆ ಖಂಡಿತವಾಗಿ ನಾವೆಲ್ಲ ಅವ್ರನ್ನ ದೇವ್ರ ತರ ಕಾಣ್ತೀವಿ. ಅವ್ರ ಆಸ್ತಿ ಇದೆಯಲ್ಲ, OT 50% ಬಡವರಿಗೆ ಬರ್ಕೊಡೋಕೆ ಹೇಳ್ಬಿಡು, ನಾವು ಅವ್ರನ್ನ ದೇವ್ರು ಅಂತ ನಾನೇ ಬೇಕಾದ್ರೆ ಪ್ರಚಾರ ಮಾಡ್ತೀನಿ. ಅಲ್ಲೊಂದು ಟೆಂಟ್ ಹಾಕಂಗ್ ಕೂತ್ಕೊಂಡ್ಬಿಡ್ತೀನಿ ಧರ್ಮಸ್ಥಳದಲ್ಲಿ. ಓಕೆನಾ? ಲೇ ಓಟಿ ರವಿ ಏನ್ ಹೇಳ್ಬೇಕು ಗೊತ್ತಿಲ್ಲ ಗುರು. ಹಾಡು ಹೇಳಿ ಎಲ್ಲ ಸಾಕಾಗ್ಬಿಟ್ಟು ಯಾವುದೋ ಒಂದು ಸಾಂಗ್ ಇದ್ರ ಮೇಲೆ ಆಡಿದ್ರೆ ಚೆನ್ನಾಗಿರ್ತದೆ ಗುರು. ಏನ್ ನಾನೇನ್ ಕಾಮಿಡಿಯನ್ ಅನ್ಕೊಂಡ್ಬಿಟ್ಟಿದ್ಯಾ? ಎಸ್ ವಿ ವಾಂಟ್ ನಿಜವಾಗ್ಲೂ ಈ ಪಾಪವನ್ನೆಲ್ಲ ಕಲಿಬೇಕು ಅಂತಂದ್ರೆ ಯಾರಾದ್ರೂ ಹೇಳ್ರೋ ಬಿಜೆಪಿಯವರು ಡಾಕ್ಟರ್ ವೀರೇಂದ್ರ ಹೆಗ್ಗಡೆಗೆ ಅವರ 50% ಆಸ್ತಿನ ಕರ್ನಾಟಕದ ಬಡವರಿಗೆ ದಾನ ಮಾಡಕ್ ಹೇಳ್ಗುರು. ಪಾಪನ ಅಲ್ಲೇನಾದ್ರೂ ಪಾಪ ಗಿಪ ಆಗಿದ್ರೆ, ಯಾಕಂದ್ರೆ ಇವರೆಲ್ಲ ಸತ್ತಿದ್ದಾರೆ, ಸುಮಾರು ಜನ ಮಿಸ್ಸಿಂಗ್ ಆಗಿದ್ದಾರೆ. ಆ ಪಾಪನ ಆದ್ರೂ ಕಲೀಲಿ. ನಾನೇ ಬೇಕಾದ್ರೆ ಅವ್ರನ್ನ ನಡೆದಾಡೋ ದೇವ್ರು, ಆಮೇಲೆ ದಾನ ಮಾಡೋ ದೇವ್ರು ಅಂತ ನಾನೇ ಬೇಕಾದ್ರೆ ಪ್ರಚಾರ ಮಾಡ್ತೀನಿ. ಏನ್ ಸಮಸ್ಯೆ ಏನಿಲ್ಲ. ವಾಟ್ಸ್ ರಾಂಗ್ ಇನ್ ದಟ್? ಅವ್ನು ಯಾರ ಕಂಟಿಯಾರ ಏನಾಯ್ತು ಅಂತ ಕೇಳ್ತಾ ಇದ್ದಾನೆ. ಕಂಟಿಯಾರ ಅಂತ ಹೇಳ್ಬಿಟ್ಟು ನಾನು ಇವಾಗ ನನ್ನ ಮೇಲೆ ಒಂದು FIR ಹಾಕೋರೆ. ಏನೋ IMN ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಈಗ ವಿ ಹ್ಯಾವ್ ಫೈಲ್ಡ್ ಅ ಕಂಪ್ಲೇಂಟ್ ಅಗೇನ್ಸ್ಟ್ ಈ ಕಂಟಿಯಾರದ ವಿಚಾರದಲ್ಲಿ 3 ಜನ ಸತ್ತಿದ್ದಾರೆ. ಒಂದು ವೀರೇಂದ್ರ ಹೆಗ್ಗಡೆ ಅವರ ತಾಯಿ, ಎರಡನೇದು ರಿಪೋರ್ಟ್ ರಶೀದ್, ಲಂಕೇಶ್ ಪತ್ರಿಕೆ ರಶೀದ್ ಅನುಮಾನಾಸ್ಪದವಾಗಿ ಸತ್ತಿದ್ದಾನೆ. ಆಮೇಲೆ ವೀರೇಂದ್ರ ಹೆಗ್ಗಡೆ ಅವರ ತಾಯಿ ಕೂಡ ಅನುಮಾನಾಸ್ಪದವಾಗಿ ಆಕ್ಸಿಡೆಂಟ್ ಅಲ್ಲಿ ಸತ್ತಿದ್ದಾರೆ. ಜೊತೆಯಲ್ಲಿ ಗೌರಿ ಲಂಕೇಶ್. ಈ ಒಂದು ಕಂಟಿಯಾರಕ್ಕೆ ಮೂರು ನರಬಲಿಯಾಗಿದೆ, ಅನುಮಾನಾಸ್ಪದ ಸಾವುಗಳಾಗಿದೆ. ಇದನ್ನು ಕೂಡ ತನಿಖೆ ಮಾಡಬೇಕು ಅಂತ ಹೇಳಿ ನಾನು ಸುಪ್ರೀಂ ಕೋರ್ಟ್ಗೆ, ಹೈಕೋರ್ಟ್ಗೆ, CBIಗೆ, EDಗೆ, ರಾಜ್ಯದ ಮುಖ್ಯಮಂತ್ರಿಗಳ ಹತ್ರ, ಜೊತೆಲಿ SITಗೆ, ಇನ್ನ ಯಾರ್ಯಾರು ಬೇಕು ಎಲ್ಲರಿಗೂ ಒಂದೊಂದು ಕಾಪಿ ಹಾಕಿದ್ದೀವಿ. ಕಂಟಿಯಾರದ ವಿಚಾರದಲ್ಲಿ 3 ಜನರ ಅನುಮಾನಾಸ್ಪದ ಸಾವುಗಳು ತನಿಖೆ ಆಗಬೇಕು ಅಂತ ವಿ ಹ್ಯಾವ್ ಫೈಲ್ಡ್ ಅ ಕಂಪ್ಲೇಂಟ್. ಇನ್ನೇನಪ್ಪ, ನಮ್ಮ ಕೈಯಲ್ಲಿ ಏನೇನಾಗುತ್ತೆ ಎಲ್ಲ ಮಾಡಿದೀವಿ. ಸಿಟಿಗೆ ಒಂದು ಹಾಡು ಹೇಳ್ಬೇಕಂತೆ. ನಾನೀಗ ಊಟ ತಿಂದು ಬಂದೆ, ತೇಕ್ ಗೊತ್ತಾಯ್ತೆ ಆಯ್ತಾ. ಗೋವಾದಾಯ್ತು. ಮತ್ತೆ ಈ 7 ಜನ ಸಿಕ್ಕಿದಾರಲ್ಲ, 7 ಜನ 7 ಏನೋ ಮಾನವ ಪಳವಳಿಕೆಗಳು ಸಿಕ್ಕಿದೆ. ಸೊ ಈಗ ಇದನ್ನ ಏನ್ ಮಾಡ್ತಾರೆ? ಫಾರೆನ್ಸಿಕ್ ಕಳ್ಸಿದಾರಂತೆ. ಎಷ್ಟು ಜನ ಮಿಸ್ ಆಗಿದ್ದಾರೆ, ಸಿ ರಿಪೋರ್ಟ್ ಆಗಿದ್ದಾರೆ. ಆ ಸಿ ರಿಪೋರ್ಟ್ಗಳ ಜೊತೆ ಯಾರ್ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಮಿಸ್ಸಿಂಗ್ ಎಲ್ಲ ಸಿ ರಿಪೋರ್ಟ್ ಅಂದ್ರೆ ಏನ್ ಅನ್ಕೊಂಡಿದ್ದೀರಾ? ವ್ಯಕ್ತಿ ಸಿಕ್ಕಿಲ್ಲ ಅಂದ್ರೆ ಯಾರೇ ತಕೊಂಡೋದ್ರು? ಏಲಿಯನ್ಸ್ ಎತ್ತಾಕೊಂಡೋದ್ರ? ಮಿಸ್ಸಿಂಗ್ ವ್ಯಕ್ತಿಗಳ ಅಕ್ಲಗಳನ್ನ ಏಲಿಯನ್ಸ್ ಬಂದು ಕರ್ಕೊಂಡೋದ್ರ? ಇಲ್ಲ ಆಕಾಶ ನುಂಗಂತ, ಭೂಮಿ ನುಂಗಂತ ಏನಾದ್ರೂ ರಿಪೋರ್ಟ್ ಹಾಕ್ಬೇಕಲ್ಲ. ಧರ್ಮಸ್ಥಳ ಬೆಳ್ತಂಗಡಿ ಪೊಲೀಸರು ಏನು ಹಾಕಲ್ಲ. ಕುಡಿಯೋದೇ ನನ್ನ ವೀಕ್ನೆಸ್ಸು, ಆದರೆ ನ್ಯಾಯಕ್ಕೆ ದುಡಿಯೋದೇ ನನ್ನ ಬಿಸ್ನೆಸ್. ಅದು ರವಿಚಂದ್ರನ್ ಅವರ ಹಾಡು. ಅದು ಫಿಲಮ್ ಅಲ್ಲಿ, ಅದು ರೀಲು, ಇದು ರಿಯಲ್ಲು.
ಕುಡಿಯೋದೇ ನನ್ನ ಸಾರಿ, ನಾನು ಕುಡಿಯೋದು ಇಲ್ಲ, ದಮ್ಮು ಹೊಡಿಯಲ್ಲ, ಏನೂ ಇಲ್ಲ, ಕೆಟ್ಟ ಅಭ್ಯಾಸ ಏನೂ ಇಲ್ಲ. ತಲೆ ತಿನ್ನೋದೊಂದು ಬಿಟ್ರೆ ಕೇಸು ಫೇಸ್ ಎರಡನ್ನೂ ತಿನ್ನಾಕಂತೀನಿ. ಒಂದೇ ಒಂದು, ಈ ಧರ್ಮಸ್ಥಳ ಕೇಸಲ್ಲಿ ಸರ್ಕಾರ ನನ್ನ ಮೇಲೆ 5 FIR ಮಾಡಬಾರ್ದಾಗಿತ್ತು. 5 FIR ಮಾಡಿರೋದಕ್ಕೆ ನಾನು ಕೈ ತೊಳ್ಕೊಂಡು ಹಿಂದೆ ಬಿದ್ದಿದ್ದೀನಿ. ಈ ಕೇಸು ಒಂದು ಲಾಜಿಕಲ್ ಕನ್ಕ್ಲೂಷನ್ ವರೆಗೂ ನಾನು ನಿದ್ದೆ ಮಾಡಲ್ಲ. ಐ ಟೋಲ್ಡ್ ಅಲ್ಲ, ನನ್ನ ಮೇಲೆ 5 FIR ಮಾಡೋ ಅವಶ್ಯಕತೆ ಐತೆ. ಅದು ಯಾವನ ಕಿತ್ತೋದ ಅವನ ಮುತ್ತು ನನ್ನ ಮನೆಗೆ ನುಗ್ಗವನೆ, ಈಗ ಬೇರೆ ಯಾರ ಹತ್ರ ಕಾಸಿಸ್ಕೊಂಡು ತಗಲಾಕೊಂಡವನೆ. ಅವನು ಯಾವನು ಸೂರ್ಯನಗರ ಇನ್ಸ್ಪೆಕ್ಟ್ರು 1 kg ಚಿನ್ನ ಸಿಕ್ಕಿದ್ರೆ 8ರಿಗೆ ಒಡವೆ ಮಾಡಿಸ್ಕೊಟ್ಟವನೆ. ಇಂಥ ಭ್ರಷ್ಟ ಇಲಾಖೆಯವರು ನಮ್ಮಂತವ್ರ ಮೇಲೆ ಸುಳ್ಳು FIRಗಳನ್ನ ಮಾಡಿ ಈ ಸರ್ಕಾರದಲ್ಲಿರೋ ಕಿತ್ತೋದ ಭ್ರಷ್ಟರುಗಳು ನಮ್ಮ ಮೇಲೆ FIR ಮಾಡಿಸಿ ನೀವೇನ್ ಅನ್ಕೊಂಡಿದ್ದೀರಾ? ಧರ್ಮಸ್ಥಳದ ವಿಚಾರದಲ್ಲಿ ನೀವಾಗ ನನ್ನ ಕೈಗೆ ಅಸ್ತ್ರನ ಕೊಟ್ಟು ಕುಂಸಿದಿರಾ. ನೀವು FIR ಮಾಡಿಲ್ಲ ಅಂದಿದ್ರೆ ಒಂದು ಸಮಯ ಬಿಟ್ಟು ಬಿಡ್ತಾ ಇದ್ದೆ. ನೀವು 5 ಸುಳ್ಳು FIRಗಳ ನನ್ನ ಮೇಲೆ ಹಾಕಿ ನನ್ನನ್ನು ಇನ್ನೂ ಸ್ಟ್ರಾಂಗ್ ಮಾಡಿದಿರಾ. ಐ ವಿಲ್ ನಾಟ್ ಲೀವ್ ದಿಸ್ ಕೇಸ್ ಅಂಟಿಲ್ ಇಟ್ ಗೋಸ್ ಟು ಲಾಜಿಕಲ್ ಕನ್ಕ್ಲೂಷನ್. ಈ ಕೇಸು ಒಂದು ಕೊನೆ ಹಂತಕ್ಕೆ ಬರೋವರೆಗೂ ನಾನು ಈ ಧರ್ಮಸ್ಥಳದ ಕೇಸನ್ನ ಬಿಡೋ ಅಂತ ಪ್ರಮೇಯನೇ ಇಲ್ಲ. ಏನೋ ಅನ್ಕೊಂಡಿದ್ದೀರಲ್ಲ ನೀವೆಲ್ಲ, ಅಲ್ಲೇ ಸರ್ಕಾರದಲ್ಲಿ ಕೂತ್ಕೊಂಡು ಒಬ್ಬ ಹೋಮ್ ಮಿನಿಸ್ಟ್ರು ಪೊಲೀಸರು ಸುಳ್ಳು ಕೇಸ್ ಹಾಕ್ತೀರಾ ನನ್ನ ಮೇಲೆ. ತಗೊಂಡಾಗಿ ನಾನು ಹೈಕೋರ್ಟ್ಗೆ ಹಾಕಿದ್ದೀನಿ, ಬೇರೆ ವಿಚಾರ. ಕುಡಿಯೋದೇ ನನ್ನ ವೀಕ್ನೆಸ್, ಆದರೆ ನ್ಯಾಯಕ್ಕೆ ದುಡಿಯೋದೇ ನನ್ನ ಬಿಸ್ನೆಸ್. ನನ್ನಂತ ವ್ಯಕ್ತಿ ನೀವು ಯಾರು ನೋಡಿಲ್ಲ. ನಾನು ಹೇಳ್ತಾ ಇರೋದು ಭ್ರಷ್ಟರಿಗೆ, ಪೊಲೀಸವ್ರಿಗೆ, ಸರ್ಕಾರಕ್ಕೆ, MLAಗಳಿಗೆ, ಮಿನಿಸ್ಟ್ರುಗಳಿಗೆ. ನನ್ನಂತ ವ್ಯಕ್ತಿ ನೀವು ಯಾರು ನೋಡಿಲ್ಲ. ಏನಕ್ಕೆ ಬೇಕಾಗಿತ್ತು? ದಾರಿಲಿ ಹೋಗೋ ಮಾರಮ್ಮ ನನಗ ಬಾ ಧರ್ಮಸ್ಥಳ ಗಂಟ ತನಿಖೆ ಮಾಡು ಮಾರಮ್ಮ ಅಂದಂಗೆ ನನ್ನನ್ನ ಯಾಕೆ ಕರಿಬೇಕಾಗಿತ್ತು? 5 ಕೇಸ್ ಹಾಕಿದಿರಲ್ಲ, ನಾನು ಬಿಡಲ್ಲ. ಈಗ ನೀವು ಅದೇನ್ ಮಾಡ್ತಿರೋ ಮಾಡ್ರಿ. ಐ ಆಮ್ ರೆಡಿ. ನಮ್ಮ ವೆಪನ್ಸ್ ಎಲ್ಲ ಬಿಟ್ಬಿಟ್ಟಿದೀನಿ. ಈಗ ಬಯಾಲಜಿಕಲ್ ವೆಪನ್ಸ್ ನಂದು, ನನ್ನ ಕಾನೂನಿನ ಬಯಾಲಜಿಕಲ್ ವೆಪನ್ಸ್ ಅನ್ನ ಬಿಟ್ಟಿದ್ದೀನಿ. ನೀವ್ ಎಲ್ಲೋದ್ರೂ ಸುತ್ತಾಡ್ಕೊಂಡು ಎತ್ತಾಕೊಂಡ್ಬರುತ್ತೆ ಆ ವೆಪನ್ಸ್. ಓಕೆ, ಮೈ ವೆಪನ್ಸ್ ಆಫ್ ಲಾ ವಿಲ್ ಸರ್ಚ್ ಯು, ವಿಲ್ ಡಿಗ್ ಯು, ವಿಲ್ ಕ್ಯಾಚ್ ಯು, ವಿಲ್ ಬ್ರಿಂಗ್ ಇಟ್ ಬ್ಯಾಕ್ ಟು ದ ಜಸ್ಟಿಸ್ ಆಫ್ ಲಾ. ಬಿಡಲ್ಲ, ನೀವ್ ಎಲ್ಲೋದ್ರೂ ಬಿಡಲ್ಲ. ಓಕೆ, ಹೇ ಸಾವುಕಾರ, ನಿನ್ನ ಸಂಪತ್ತಿಗೆ ನನ್ನ ಸವಾಲ್. ಓಕೆ ಸಾವುಕಾರ, ಹೆಣ್ಣು ಬೇಕೇನೋ ನಿನಗೆ? ಹೆಣ್ಣು ಬೇಕಾ? ತಗೋ. ಸಂಪತ್ತಿಗೆ ಸವಾಲಲ್ಲಿ ಅಣ್ಣವ್ರು ಹೊಡಿತಾರೆ, ನಾವು ಹಂಗೆ ಹೊಡಿಯಕ್ಕಾಗಲ್ಲ. ಅದಕ್ಕೆ ಬರ್ದಾಕ್ಬಿಡ್ತೀವಿ. ಬರ್ದು ಕನಿಷ್ಠ 1,500 ಕರೆಸ್ಪಾಂಡೆನ್ಸ್, 1,500 ಕರೆಸ್ಪಾಂಡೆನ್ಸ್ ಹೋಗಿದೆ. ಯಾವ ಮಟ್ಟಕ್ಕೆ ಕಾಟ ಕೊಡ್ತೀವಿ ಗೊತ್ತಾಗತ್ತೆ ನಿಮ್ಗೆ. ಓಕೆ, ಅದೇ ಸುಪ್ರೀಂ ಕೋರ್ಟ್ಗೆ ಹೋಗಿದೆ, ಅದೇ ಹೈಕೋರ್ಟ್ಗೆ ಹೋಗಿದೆ, ಅದೇ CMಗೆ ಹೋಗಿದೆ, ಅದೇ SITಗೆ ಹೋಗಿದೆ, ಅದೇ CBIಗೆ ಹೋಗಿದೆ, ಅದೇ EDಗೆ ಹೋಗಿದೆ, ಅದೇ DRIಗೆ ಹೋಗಿದೆ, ಅದೇ ಇನ್ಕಮ್ ಟ್ಯಾಕ್ಸ್ಗೆ ಹೋಗಿದೆ, ಅದೇ DGIಟಿಗೆ ಹೋಗಿದೆ, ಅದೇ CBDಟಿಗೆ ಹೋಗಿದೆ, ಅದೇ ಎಕನಾಮಿಕ್ ಅಫೆನ್ಸ್ ವಿಂಗ್ ಹೋಗಿದೆ. ಒಂದು ಡಿಪಾರ್ಟ್ಮೆಂಟ್ ಬಿಟ್ಟಿಲ್ಲ ಭಾರತದಲ್ಲಿ, ಒಂದು ಡಿಪಾರ್ಟ್ಮೆಂಟ್ ಬಿಟ್ಟಿಲ್ಲ. ನಾನು ಪ್ರೆಸಿಡೆಂಟ್ ಆಫ್ ಇಂಡಿಯಾಗೆ ಹೋಗಿದ್ದೆ, ರಾಜ್ಯಸಭಾ ಸ್ಪೀಕರ್, ರಾಜ್ಯಸಭಾ ಚೇರ್ಮನ್ಗೆ ಹೋಗಿದ್ದೆ. ಈ ಅಪ್ಪನ್ನ, ಯಾರನ್ನ, ಡಾಕ್ಟರ್ ವೀರೇಂದ್ರ ಹೆಗಡೆನ ಇಷ್ಟೊಂದು ಆರೋಪ ಬರ್ತಾ ಇದೆ. ನಾಳೆ ದಿವಸ SIT ಅರೆಸ್ಟ್ ಮಾಡಬಹುದು, ಈ ವ್ಯಕ್ತಿ ಮೇಲೆ ಒಂದು ಸೂಚ್ಯಾಂಕ ಕ್ರಮವನ್ನು ತಗೊಳ್ಳಿ ಅಂತ ಡೆಪ್ಯೂಟಿ ಸ್ಪೀಕರ್ ಅವ್ರಿಗೆ ವೀರೇಂದ್ರ ಹೆಗಡೆ ವಿರುದ್ಧವಾಗಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಪ್ರೆಸಿಡೆಂಟ್ ಆಫ್ ಇಂಡಿಯಾ ಕೊಟ್ಟಿದ್ದೀನಿ, ನರೇಂದ್ರ ಮೋದಿ ಅವ್ರು ಕೊಟ್ಟಿದ್ದೀನಿ. ಅವ್ರು ಆಕ್ಟ್ ಮಾಡ್ತಾರೋ ಬಿಡ್ತಾರೋ ರೆಕಾರ್ಡ್ ಒಂದು ಕ್ರಿಯೇಟ್ ಮಾಡಿದ್ದೀನಿ. ಐ ಹ್ಯಾವ್ ಕ್ರಿಯೇಟೆಡ್ ಎ ಸೀರೀಸ್ ಆಫ್ ರೆಕಾರ್ಡ್ಸ್. ನನಗೂ ಸಹ ಸಾಕಷ್ಟು ಜನ ದಾಖಲೆಗಳನ್ನ ಕೊಟ್ಟಿದ್ದಾರೆ. ಆ ದಾಖಲೆಗಳನ್ನ ಇಟ್ಕೊಂಡೇ ಆಟ ಆಡಿದೀವಿ. ಓಕೆ, ಇನ್ಕಮ್ ಟ್ಯಾಕ್ಸ್ ಅಲ್ಲಿ ದೋಖಾ, ಬಡ್ಡಿ ವ್ಯವಹಾರದಲ್ಲಿ ದೋಖಾ, ದೇವರ ಹೆಸರಲ್ಲಿ ಓಕೆ ಉಂಡಿಗಾಕ ಕಾಸಲ್ಲಿ ದೋಖಾ, ಮಂಡೆ ಕೂದ್ಲು ಅದರಲ್ಲಿ ದೋಖಾ, ಪ್ರಸಾದ ಮಾರಾಟದಲ್ಲಿ ದೋಖಾ, ಇನ್ಕಮ್ ಟ್ಯಾಕ್ಸ್ಗೆ ದೋಖಾ, ಟ್ರಸ್ಟ್ ಅನ್ನ ಹೆಸರಲ್ಲಿ ದೋಖಾ, ದೇವರನ್ನ ಹೆಸರಲ್ಲಿ ದೋಖಾ. ಎಷ್ಟು ದೋಖಾ ಬೇಕು? ಬರೀ 420 ಚೀಟಿಂಗ್ ಕೇಸ್ಗಳೇ ಮಾಡಿರೋದು. ಬಟ್ ತನಿಖೆ ಮಾಡಬೇಕು, ದಮ್ಮು ತಾಕತ್ತು ಇರುವಂತ ಅಧಿಕಾರಿಗಳು ಬೇಕಾಗಿದೆ. ಪರವಾಗಿಲ್ಲ, SIT ನಲ್ಲಿ ಸ್ವಲ್ಪ ದಮ್ಮು ತಾಕತ್ತು ಬಂದಿದೆ. ನಾನು ಐ ಆಮ್ ಎನ್ ಅಡ್ವೊಕೇಟ್. ಬೇಕಾದ್ರೆ IPS ಅಧಿಕಾರಿಗಳು ಶಾರ್ಟೇಜ್ ಇತ್ತು ಅಂತಂದ್ರೆ ಸಿಎಂ ಸಿದ್ದರಾಮಯ್ಯನವ್ರು ಮನ್ಸು ಮಾಡಿದ್ರೆ ನನ್ನನ್ನು ಬೇಕಾದ್ರೆ SITಗೆ ಹಾಕ್ಬೋದು, ಫ್ರೀಯಾಗಿ ಬೇಕಾದ್ರೆ ತನಿಖೆ ಮಾಡ್ಕೊಡ್ತೀನಿ. ನಿಮ್ಗೆ ಗೊತ್ತಿಲ್ಲದು ಬೇಕಾದ್ರೆ ಹುಡ್ಕೊಟ್ ಬಿಡ್ತೀನಿ. ಬೇಕಾದ್ರೆ ನೋಡಿ, ಫ್ರೀ ಸರ್ವಿಸು, CM ಮನ್ಸು ಮಾಡ್ಬೇಕಷ್ಟೇ. ನೋಡಪ್ಪ, ಇಷ್ಟು ಆಫರ್ ಕೊಡ್ತಾ ಇದೀವಿ. ನನ್ನ ಜೊತೆಲಿ ಬೇಕಾದ್ರೆ ಒಂದು 500 ಜನ ಅಡ್ವೊಕೇಟ್ಗಳು ಕರ್ಕೊಂಬತ್ತೀನಿ. ನಾವೇ ಬೇಕಾದ್ರೆ ಫ್ರೀಯಾಗಿ ತನಿಖೆ ಮಾಡಿ ನಿಮ್ಗೊಂದು ರಿಪೋರ್ಟ್ ಕೊಡ್ತೀವಿ. ಬೇಕಾದ್ರೆ ಮೊಹಂತಿ ಅವರೇ ಚೀಫ್ ಆಗಿರ್ಲಿ, ನಾವು ಅಸಿಸ್ಟ್ ಮಾಡ್ತೀವಿ ಮೊಹಂತಿ ಅವ್ರಿಗೆ. ಐ ಕ್ಯಾನ್ ಅಸಿಸ್ಟ್ ಮೊಹಂತಿ ಇನ್ ದಿಸ್ ಇನ್ವೆಸ್ಟಿಗೇಷನ್ ಇಫ್ ಗೌರ್ಮೆಂಟ್ ವಾಂಟ್ಸ್ ಅವರ್ ಸರ್ವಿಸ್. ಇನ್ಯೋ ಥ್ಯಾಂಕ್ಸ್ ಅ ಲಾಟ್, ಲವ್ ಯು ಆಲ್. ಒಂದಂತೂ ನಿಜ, ಸತ್ಯಕ್ಕೆ ಸಾವಿಲ್ಲ. ಏನ್ ಹೇಳಿದ್ದೆ ಅಲ್ವಾ, ಬುಡೆ ಅಂತ. ಈಗ ಗಿಳಿಯಾರ್ ಹೊಸ ನಾಟಕ ಆಡ್ತಾರೆ. ಗಿಳಿಯಾರ್ಗೆ ಎಷ್ಟು ದುಡ್ಡು ಕೊಡ್ತಾ ಇದ್ರು? ಆ ಗಿಳಿಯಾರ್ನ SIT ಅವ್ರ ಆ ಗಿಳಿಯಾರ್ನ ಎತ್ತಾಕೊಂಬಂದ್ ಸ್ವಲ್ಪ ಎನ್ಕ್ವೈರಿ ಮಾಡ್ರೋ.
ಬಾಯಿಗೆ ಬಂದಿದ್ ಮಾತಾಡ್ತಾನೆ, ಸ್ಮಶಾನ ಅಂತ ಹೇಳ್ತಾನೆ. ಅವನಿಗೆ ಸ್ಮಶಾನ ಅಂತ ದಾಖಲೆ ಕೊಡಕ್ಕೆ ಹೇಳಿ. ಬಂಗ್ಲೆ ಗುಡ್ಡ ಸೂಸೈಡ್ ಪಾಯಿಂಟ್ ಅಂತೆ. ಇವ್ರ ಅಜ್ಜಿ ತಲೆ ಲೈ, ದಾಖಲೆ ಕೊಡೋ ಲೈ, ಸೂಸೈಡ್ ಪಾಯಿಂಟ್ ಅಂತ ದಾಖಲೆ ಕೊಡೋ. ನೇತ್ರಾವತಿ ಸ್ನಾನಗಟ್ಟು ಮುಂದೆ ಸೂಸೈಡ್ ಪಾಯಿಂಟ್ ಸೃಷ್ಟಿ ಮಾಡಿಸಿರೋ ಈ ಮುದ್ದಿನ ಗಿಳಿಯ ಬಾರೋ, ಸುಳ್ಳು ಹೇಳು ಬಾರೋ, ಹೊಸ ಸುಳ್ಳು ಹೇಳಿಕೊಂಡು ಜೀವನ ಮಾಡು ಬಾರೋ, ಈ ಮುದ್ದು ಗಿಳಿ ಯಾರೋ. ಏನ್ ಹೇಳ್ಬೇಕು ಗುರು, ಹಾಡು ಏನೇನೋ ಹಾಡು ಬರ್ತದೆ. ಏನೋ ಸತ್ಯಕ್ಕೆ ಸಾವಿಲ್ಲ. ಸರ್ಕಾರ ಮೂರು ಪಕ್ಷಗಳು ಧರ್ಮಸ್ಥಳದ ಹತ್ಯಾಕಾಂಡದಲ್ಲಿ ಕೊಲೆಗಾರರ ಪರವಾಗಿ ನಿಂತ್ಕೊಂತು. ಕಾಂಗ್ರೆಸ್, ಜೆಡಿಎಸ್, ಬಿಜೆಪಿ. ನಾನು ಯಾಕೆ ಕಾಂಗ್ರೆಸ್ ಅಂತ ಹೇಳ್ತಾ ಇದ್ದೀನಿ ಅಂತಂದ್ರೆ, ಷಡ್ಯಂತ್ರ ನಡೆದಿದೆ ಅಂತ ಏನೋ ಸರ್ಕಾರಿ ಪರ ವಕೀಲರು ವಾದ ಮಾಡ್ತಾ ಇದ್ದಾರೆ. ಯಾರ ಪರವಾಗಿ ವಾದ ಮಾಡಬೇಕು? ಸತ್ತೋಗಿರೋ ಹೆಣ್ಮಕ್ಳ ಪರವಾಗಿ ವಾದ ಮಾಡಬೇಕಾದಂತ ಸರ್ಕಾರ ಪರದ ವಕೀಲರು ಕೊಲೆಗಾರರ ಪರವಾಗಿ ಅಲ್ಲಿ ವಾದ ಮಾಡ್ತಾ ಇದ್ದಾರೆ. ಸರ್ಕಾರದವರು ವಾದ ಮಾಡಿಸ್ತಾ ಇದ್ದಾರೆ. ಕಾಂಗ್ರೆಸ್ ಅವರು ಕೊಲೆಗಾರರ ಪರವಾಗಿ, ಜೆಡಿಎಸ್ ಕೊಲೆಗಾರರ ಪರವಾಗಿ, ಬಿಜೆಪಿ ಕೊಲೆಗಾರರ ಪರವಾಗಿ, ಒಂದಷ್ಟು ಮಾಧ್ಯಮಗಳು ಕೊಲೆಗಾರರ ಪರವಾಗಿ, ಒಂದಷ್ಟು ಹೇಳಿಕೆ ಕೊಡೋ ಪರವಾಗಿ. ಬಡವರು, ಸಾಮಾನ್ಯ ಜನರು, ಕಳ್ಕೊಂಡವ್ರು ಅಂತವ್ರು ನಮ್ಮದೊಂದು ಸಣ್ಣ ಟೀಮು. ನಾವೆಲ್ಲ ಕೇಸುಗಳು ಹಾಕ್ಸ್ಕೊಂಡು ಉಗಿಸ್ಕೊಂಡು ಇವರು ಮನೆಗಳನ್ನ ನುಗ್ಗಿಸ್ಕೊಂಡು ಮತ್ತು ಐ ಲವ್ ಯು ಮತ್ತು ಮುತ್ತು ಒಳಗಡೆ ನುಗ್ಗದ್ನ ಅವನಿಗೆ ಬಂದು ಕುತ್ತು ನೋಡಿ. ನನ್ನ ಮನೆಗೆ ನುಗ್ಗದ ಕೊಡಗೇಲಿ ಇನ್ಸ್ಪೆಕ್ಟ್ರು, ಅವನ ಜೀವನಕ್ಕೆ ಬಂತು ಕುತ್ತು ನೋಡಿ. ಹಿಂಗೆ ನಾನ್ ಬಿಟ್ರು ಮೇಲಿರೋನ್ ಬಿಡಲ್ಲ. ಓಕೆ, ಏನೇ ಸ್ನೇಹಿತರೆ, ದ ಬಿಗ್ಗೆಸ್ಟ್ ಕ್ವಶನ್ ಇಸ್ ಹೂ ಇಸ್ ದ ಕಿಲ್ಲರ್ ಇನ್ ಧರ್ಮಸ್ಥಳ. ಧರ್ಮಸ್ಥಳದಲ್ಲಿ ಯಾರು ಕೊಲೆಗಳನ್ನ ಮಾಡಿಸಿದ್ದು? ಮಾಡಿದ್ದಾದ್ರು ಯಾರು? ರೇಪ್ ಮಾಡಿದ್ಯಾರು? ಇಷ್ಟು ಜನ ಮಿಸ್ ಆಗಿದಾರಲ್ಲ, ಅಷ್ಟು ಜನ ಸಿಕ್ಕಿಲ್ಲ ಅಂತ ಏನೋ ಪೊಲೀಸರು ರಿಪೋರ್ಟ್ ಹಾಕಿದ್ದಾರೆ, ಸಿ ರಿಪೋರ್ಟ್ ಹಾಕಿದ್ದಾರೆ. ಸಿ ರಿಪೋರ್ಟ್ ಅಂದ್ರೆ ಸಿಕ್ಕಿಲ್ಲ ಅಂತ. ಆ ವ್ಯಕ್ತಿಗಳನ್ನ ಆಕಾಶ ನುಂಕಂತ, ಭೂಮಿ ನುಂಕಂತ ಏಲಿಯನ್ಸ್ ಬಂದು ಕರ್ಕೊಂಡು ಹೋಗ್ಬಿಟ್ರ. ಉತ್ತರ ಅಂತೂ ಬೇಕಾಗಿದೆ. ನೀವು ಸ್ಕಾಟ್ಲೆಂಡ್ ಪೊಲೀಸರಂತೂ ಅಲ್ಲ, ಆದ್ರೆ ಯಾವ ಸ್ಕಾಟ್ಲೆಂಡ್ ಪೊಲೀಸವ್ರಿಗೂ ನಮ್ಮ ಪೊಲೀಸರು ಕಡಿಮೆ ಇಲ್ಲ. ತಿಕಾ ಬಗ್ಸಿ ಕೆಲಸ ಮಾಡಲ್ಲ ಅಷ್ಟೇ. ಕಾಸಿಸ್ ಕೊಟ್ಬಿಟ್ರೆ ಮಗನ್ ಮುಚ್ಕೊಂಡು ಹೋಗ್ಬಿಡ್ತಾರೆ. ನಾನ್ ಕಾಸಿಸ್ಕೊಂಡ್ರು ಅವ್ರ ಹಿಂದ್ಗಡೆ ಹಿಂಗೆ ಇತ್ತಿರ್ಕಿ ಕೆಲಸ ಮಾಡಿಸ್ತೀನಿ. ಒಂದಂತೂ ನಿಜ, ಯಾವ NIA ಬೇಡ, ಯಾವ ಬೇರೆ ಯಾರು ಬೇಡ, ಯಾವ CBI ಬೇಡ, ನಮ್ಮವ್ರು ಮಾಡ್ತಾರೆ, ನಾನು ಮಾಡಿಸ್ತೀನಿ. ಒಂದಂತೂ ನಿಜ, ಸತ್ಯಕ್ಕೆ ಸಾವಿಲ್ಲ, ಸತ್ಯಕ್ಕೆ ಸಾವಿಲ್ಲ, ಸತ್ಯಕ್ಕೆ ಸಾವಿಲ್ಲ. 1500ಕ್ಕೂ ಹೆಚ್ಚು ಕರೆಸ್ಪಾಂಡೆನ್ಸ್ ನಮ್ಮ ಕಂಪ್ಲೇಂಟ್ಸ್ ಆಗಿದೆ ನಮ್ಮ 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 ಆಫೀಸಿಂದ. ಏನು ಗೊತ್ತಾ ಮಾಡಿದ್ದು? 5 FIR ಮಾಡಿದ್ರು. ನಾನ್ ಬಿಡಲ್ಲ, ನಾನಿನ್ನ ಮರೆಯಲಾರೆ, ನಾನಿನ್ನ ಬಿಡಲಾರೆ. ಬಾಯ್. ನಂದು ಒಂಥರ ಪೆಕ್ಯುಲರ್ ಕ್ಯಾರೆಕ್ಟರು. ಥ್ಯಾಂಕ್ಸ್ ಅ ಲಾಟ್. ಲವ್ ಯು ಆಲ್. ಲವ್ ಯು ಕರ್ನಾಟಕ. ಓಕೆ, ಬಾಯ್.